ಈಗಷ್ಟೇ ನಾವು ಡೆಡ್ಲಿ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಕುಟುಂಬದವರು ಅಂದರೆ ಮೃತಪಟ್ಟಂತಹ ಕುಟುಂಬದವರು, ಬಚಾವಾದಂತಹ ಕುಟುಂಬದವರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬೆಂಗಳೂರಿನ ಮಾರತಹಳ್ಳಿಯ ಹೇಮರಾಜ್, ಕಲ್ಪನಾ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಇದೇ ಸಾವಿನ ಸವಾರಿಯಲ್ಲಿ ಸುಟ್ಟ ಗಾಯಗಳಿಂದ ದಂಪತಿ ಮತ್ತು ಮಗು ಸದ್ಯಕ್ಕೆ ಬಳಲ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಸುಕೋ ಟೀಮ್ನವರು ಬಂದಿದ್ದಾರೆ, ಪೊಲೀಸರಿದ್ದಾರೆ. ಆ ಮೃತದೇಹಗಳು ಮತ್ತು ಮೃತಪಟ್ಟವರಿಗೆ ಸಂಬಂಧಪಟ್ಟಂತಹ ಮೊಬೈಲ್ ಇರ್ಬೋದು, ವಸ್ತುಗಳಿರ್ಬೋದು, ಅದನ್ನೆಲ್ಲ ಐಡೆಂಟಿಫಿಕೇಷನ್ ಪರ್ಪಸ್ ತೆಗೆಯೋದೇ ದೊಡ್ಡ ಸವಾಲಾಗಿದೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಬಸ್ ಅಂತ ಹೇಳ್ಕೊಳ್ಳೋದಕ್ಕೆ ಉಳಿದಿರೋದು ಏನೂ ಇಲ್ಲ, ಅಲ್ಲಿ ಕೇವಲ ಔಟರ್ ಪಾರ್ಟ್ಸ್ ಮಾತ್ರ. ನೀವು ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಒಂದೊಂದು ವಸ್ತುಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದಾರೆ. ಎಷ್ಟು ಸಿಗುತ್ತೋ ಅಷ್ಟು ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟಂತಹ ಮೊಬೈಲ್ ಆಕ್ಸೆಸರೀಸ್ ಇರ್ಬೋದು, ವಸ್ತುಗಳಿರ್ಬೋದು, ಬ್ಯಾಗ್ ಅವಶೇಷಗಳಿರಬಹುದು, ಅದೆಲ್ಲವನ್ನು ಕೂಡ ಕ್ರೈಮ್ ಸೀನ್ನಿಂದ ಸುಗೋ ಆಫೀಸರ್ಸ್ ಬಂದಿರೋದ್ರಿಂದ ಅಪಘಾತ ನಡೆದಿರುವಂತಹ ಸೀನ್ನಿಂದ ರಿಕವರ್ ಮಾಡುವಂತಹ ಕೆಲಸ ಆಗ್ತಾ ಇದೆ.